ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಹಾಯ್, ಎಲ್ಲೋ ರೆಡಿ ಆಗಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಎಲ್ಲ ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ. ಸಂಜೆ 5:50 ಓಕೆ, ಎಲ್ಲಿಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನೋಡೋಣ. ಓಕೆ ನೋಡಿ, ಇವತ್ತು ನಮ್ಮ ಡಾರ್ಲಿಂಗ್ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಾನು ಹಾಫ್ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಅವ್ರು ಫುಲ್ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದು ಉಲ್ಟಾ ಹಾಕೋಬೇಕಾಗಿತ್ತು, ನಾವು ಉಲ್ಟಾ ಹಾಕೊಂಡ್ಬಿಟ್ಟಿದ್ದೀವಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮುಸ್ಸಂಜೆ ವೆದರ್ ನೋಡಿ ಹೆಂಗಿದೆ, ತುಂಬ ಚೆನ್ನಾಗಿದೆ. ಆಚೆ ಹೋಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ನಮ್ಮಮ್ಮ ಬೇರೆ ಕೇಳ್ತಾಯಿದ್ರು, ಈ ಮಳೆ ಟೈಮಲ್ಲಿ ಬೇಕಾ ಫಿಲಮು ಅಂತ. ಆದರೂ ನಾವು ಹೋಗಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಹೊರಟಿದ್ದೀವಿ. ಮಳೆ ಏನು ಬರೋಂಗಿಲ್ಲ, ಬರೋ ಥರನೇ ಅನಿಸಿದೆ ಅಷ್ಟೇ. ನೋಡಿ, ಮೋಡನೆಲ್ಲ ನೋಡ್ತಾ ಇದ್ರೆ ನಿಮಗೆಲ್ಲ ನೆನಪಿರಬೇಕು, ಚಿಕ್ಕ ವಯಸ್ಸಲ್ಲಿ ನಾವು ಈ ಥರ ಮೋಡನೆಲ್ಲ ನೋಡ್ಕೊಂಡು ಕಲ್ಪನೆ ಮಾಡ್ಕೊಳ್ತಾ ಇದ್ವಿ. ನನಗಂತೂ ತುಂಬ ಇಷ್ಟ ಮೋಡ ನೋಡ್ಕೊಂಡಿರೋದು. ಆದರೆ ಟೆರೆಸ್ ಇರಬೇಕು, ಮಾಡಿ ಮೇಲೆ ಮಲ್ಕೊಂಡು ಮೋಡ ನೋಡಬೇಕು. ನೋಡಿ, ಏರಿಯಾ ಎಷ್ಟು ಚೆನ್ನಾಗಿದೆ. ಅದೇನು ಮಾಡೋದು, ಅರಮನೆ ಪಕ್ಕ ಗುಡಿಸಲಿದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನೋಡಿ, ಹಂಗೆ ಹೋಗ್ತಾ ಇರೋಣ. ಎಲ್ಲರೂ ವಾಕ್ ಮಾಡ್ತಾ ಇದ್ದಾರೆ ತಂಪೊತ್ತು. ಒತ್ತು ತಂಪಾಗಿದ್ರೆ ಮಾತ್ರನೇ ಅವರು ವಾಕಿಂಗ್ ಮಾಡೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಬಿಸಿಲಲ್ಲೆಲ್ಲ ಮನೇಲಿ ರೆಸ್ಟ್ ಮಾಡ್ತಾರೆ. ನೋಡಿ, ಇವರು ನಮ್ಮ ಫ್ರೆಂಡು ಮಸಾಲ ಪುರಿ ಅವರು. ಇವತ್ತು ಮಸಾಲ ಪುರಿ ತಿನ್ನಲ್ಲ, ಹಂಗೆ ಒಂದು ಆಯ್ ಮಾಡೋಗೋಣ ಅಂತ ಅಂದ್ಕೊಂಡು ಪಾಪ ಅವರು ಕ್ಯಾಮ್ರಾಯಿಂದ ಆ ಕಡೆ ಹೋಗ್ಬಿಟ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವ್ರೇನಿಲ್ಲ, ಅವ್ರಿಗೆ ಗೊತ್ತು ಪಾಪ ನಾವು ವಿಡಿಯೋ ಮಾಡ್ತೀವಿ ಅಂತ, ಅದಕ್ಕೆ ಸುಮ್ಮನಾದರೆ. ನೋಡಿ, ನಮ್ಮ ಡಾರ್ಲಿಂಗಿಗೆ ಪಾಪ ಊಟ ಮಾಡಿಸೋಣ ಅಂತ ಕರ್ಕೊಬಂದಿದ್ದೀವಿ. ಎಷ್ಟು ಊಟ ಮಾಡಿಸ್ಬೇಕು ಅಂತ ನೋಡಬೇಕು. ಫುಲ್ ಮೀಲ್ಸಾ, ಹಾಫ್ ಮೀಲ್ಸಾ, ಎಷ್ಟು ಹೊಟ್ಟೆ ಎಷ್ಟಿದೆ ಅದಕ್ಕೆ ಅಂತ. ಒಂದು ಹಾಫ್ ಮೀಲ್ಸು ಕೊಡಿಸಿರ್ತೀವಿ, ಫುಲ್ ಮೀಲ್ಸ್ ಎಲ್ಲ ನೋಡೋಣ. ನೋಡಿ ಗೈಸ್, ನಾವು ಬರ್ತಾಯಿದ್ದೀವಂತ ಫುಲ್ಲು ಏನೇನೇ ಡೆಕೋರೇಟ್ ಮಾಡಿ ಹೆಂಗಿದೆ ನೋಡಿ, ಸಾಕಾದಾಗ ಕಾಣಿಸ್ತಾ ಇದೆ. ಬರೀ ಇಂಥದೆಯ. ಹಂಗೆ ಸೈಡಲ್ಲೆಲ್ಲ ರಾಶಿ ರಾಶಿ ಪಟಾಕಿ ಹಾಕ್ಕೊಂಡು ಹೊಡಿತಾ ಇದ್ದಾರೆ ಅಪಾರ್ಟ್ಮೆಂಟಲ್ಲಿ. ನಮಗೆ ನಾವೆಲ್ಲ ಲೆಕ್ಕಕ್ಕಿಲ್ಲ. ಸೊ ನಾವು ಹೋಗ್ತಾ ಇರೋದಷ್ಟೇ. ನೋಡಿ, ಅಂಗಡಿಗಳೆಲ್ಲ ಜಾತ್ರೆಗಳಾಗ್ಬಿಟ್ಟಿದೆ ಇಲ್ಲಿ. ಫುಲ್ಲು ಪಟಾಕಿ ಅಂದರೆ ಭಯನಾ ನಿಂಗೆ? ನಂಗೆ ಭಯ ಅಲ್ಲ, ನಂಗಲ್ಲ ಭಯ, ನಿಂಗೆ ಭಯ. ವೆಗಾ ಸಿಟಿ ಬಂತು, ವೆಗಾ ಸಿಟಿ ನೋಡಿ, ಮಾಲ್ ಬಂತು. ಇಲ್ಲೇ ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ. ಸುಮ್ಮನೆ ಬರೋಷ್ಟರಲ್ಲಿ ಸೀಟ್ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಹೋಗ್ಬದ್ಲು ಸೀಟ್ ಬುಕ್ ಮಾಡ್ಕೊಬಿಟ್ರೆ ಬೆಟರು. ಅದರಿಂದ ಗಾಡಿ ಹೊರ್ಗಡೆನೇ ಬಿಡೋಣ ಅಂದ್ಕೊಂಡು, ಬಟ್ ಮಳೆ ಗಿಳೆ ಬಂದು ಗಾಡಿ ಎಲ್ಲ ನೆಂದು ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಪಾರ್ಕಿಂಗ್ ಚಾರ್ಜ್ ಹೋದರೆ ಹೋಗಲಿ ಅಂತ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ, ನನಗೆ ಈ ಥರ ಎಲ್ಲ ಡೌನು ಒಪ್ಪಿದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗೋದು. ಭಯ ಆಗುತ್ತಾ? ಭಯ ಅಲ್ಲ, ಸೇಫ್ಟಿ. ಪಾಪ ಜನ ಬೇರೆ ಹಿಂದೆ ಕೂತಿರ್ತಾರೆ. ಆಮೇಲೆ ಈಗ ಮೊನ್ನೆ ತಾನೇ ಆಯ್ಕೊಂಡವ್ರೆ, ಮತ್ತೆ ಆಯ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೋಗ್ತೀವಿ ನಾವು. ಸೇಫ್ಟಿ ಪರ್ಪಸ್ಸು. ಆರ್ಸೋ ಕಡೆ ಎಲ್ಲ ಆರಿಸ್ತೀವಿ ಗಾಡಿನ, ಇಂಥ ಜಾಗದಲ್ಲೆಲ್ಲ ಆರಿಸಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದು ನಿಮ್ಮಂಥ ಅಮಾಯಕರನ್ನ ಹಿಂದೆ ಇಟ್ಕೊಂಡಂತೂ ಇನ್ನೂ ಆರ್ಸಕ್ಕೆ ಹೋಗಲ್ಲ. ಆಗಲ್ಲ, ಮೇಲೆ ಇದಿದೆ. ಅದಕ್ಕೇನೆ ಹೇಳಿದ್ದು ನಾವು ಆರ್ಸಲ್ಲ ಅಂತ. ನೋಡಿ, ಒಳಗಡೆ ಬಂದೋ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಸ್ಟೆಪ್ ಥರ ಇಲ್ಲ, ಸುಮ್ಮನೆ ಹಂಗೆ ನಾರ್ಮಲ್ ಥರ ಇದೆ. ನಮ್ಮ ಮೇಡಮ್ ಪಾಪ ಸ್ಟೆಪ್ ಅಂದ್ಕೊಂಡು ಹತ್ತಕ್ಕೆ ಹೋಗ್ಬಿಟ್ಟಿದ್ರು. ಏನು ಮಾಡೋದು? ಆಮೇಲೆ ನಾನು ಪಾಪ ಕೈ ಹಿಡಿದು ನಿಲ್ಸ್ಕೊಂಡೆ. ನೋಡಿ, ಯಾರೋ ಅಂಕಲ್ ಚೆನ್ನಾಗಿ ಕಾಣಿಸ್ತಿದ್ರು, ಅವ್ರನ್ನ ನೋಡೋಕೆ ಹೋಗಿ ಸ್ಟೆಪ್ ಅಂತ ಕಾಲಿಕ್ಬಿಟ್ಟೆ. ಹಂಗೂ ಮಾಡಿರ್ತೀವಿ, ಹೇಳೋಕ್ಕಾಗಲ್ಲ. ನೋಡಿ ಬಂದು, ಆ್ಯಕ್ಚುಲಿ ನಮಗೆ ಪಾರ್ಕಿಂಗಲ್ಲಿ ಒಂದು ಕೂಪನ್ ಕೊಟ್ಟರು ಅವರು. ಆ ಕೂಪನಲ್ಲಿ 499 ಎಬೋ ನಾವು ಏನಾದರೂ ಪರ್ಚೇಸ್ ಮಾಡಿದ್ರೆ ನಮಗೆ 2 hour ಪಾರ್ಕಿಂಗ್ ಚಾರ್ಜಸ್ಸು ಫ್ರೀ ಇರುತ್ತೆ ಅಂತ ಅಂದ್ಬಿಟ್ಟು, ಏನು ಪರ್ಚೇಸ್ ಮಾಡೋದು ಅಂತ ಅಂದ್ಕೊಂಡು ನೋಡ್ತಾಯಿದ್ವು. ನೋಡಿ, ಇಲ್ಲೇ ಸ್ಪಾರ್ ಇದ್ರೊಳಗಡೆ ನಾವು ಪರ್ಚೇಸ್ ಮಾಡಬೇಕು. 499 ಎಬೋ, 499 ಎಬೋ ಅಥವಾ 499. ನೋಡಿ, ಈ ಗ್ಲಾಸು ಚೆನ್ನಾಗಿದೆ. ನಾನು ಏನಾದ್ರು ಮಿಸ್ಸಾಗಿ ಕೈ ಜಾರಿ ಬಿದ್ದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಮತ್ತೆ ತಿರ್ಗನೆ ಹಾಕಬೇಕು ಅಂತ ಸೇಫಾಗಿ ಇಟ್ಬಿಟ್ಟು. ನೋಡಿ, ನಮ್ಮ ಮೇಡಮ್ಮು ಈಗ ಇವರು ಈ ಗೊಂಬೆ ನೋಡ್ಕೊಂಡಿರೋದು. ನೋಡಿ, ಗೊಂಬೆ ಕೊಡಿಸ್ಬೇಕು ಇವರು ಅಂಥದ್ರಲ್ಲಿ ಗೊಂಬೆ ನೋಡ್ತಾವ್ರೆ ಇವಾಗ. ನಡೀರಿ ನೋಡೋದೆಲ್ಲ ಆಯ್ತು. ಇವಾಗ ಏನಿದ್ರು ಬೇರೆಯವ್ರಿಗೆ ಕೊಡಿಸ್ಬೇಕಣ್ಣ ನೀವು.
ಏನಪ್ಪ ಬೊಂಬೆ ತೊಗೊಳಕ್ಕೇನು ವಯಸ್ಸಾ? ಅಯ್ಯೋ ನಾನು ನೋಡಿದೆ, ನನಗೆ ಯಾವುದು ಇಷ್ಟ ಆಗಲಿಲ್ಲ. ಈ ಬ್ಯಾಗ್ ಒಂದು ಸ್ವಲ್ಪ ಸುಮಾರಾಗೈತೆ. ಇದನ್ನೆಲ್ಲ ಎತ್ಕೊಂಡು ಓಡಾಡೋದು ಬಲಿ ಹಿಂಸೆ ಕಣಪ್ಪ. ಅದಕ್ಕೆ ಒಂದು ಗೋಣಿ ಚೀಲ ಕೊಡಿಸ್ತೀನಿ. ಅಲ್ಲ, ಗೋಣಿ ಚೀಲದಲ್ಲಿ ಏನಾರ ಇಟ್ಕೋಬೋದಿತ್ತು, ಇಟ್ಕೊಳಕ್ಕೆ ಐಟಮ್ ಇಲ್ಲ. ಆದರೆ ಇದೆಲ್ಲ ಸ್ವಲ್ಪ ಚೆನ್ನಾಗೈತೆ. ಇಲ್ಲಿ ಏನಪ್ಪ ಅಂದರೆ 100 ರೂಪಾಯಿದು 200 ರೂಪಾಯಿ ಇಟ್ಟಿರ್ತಾರೆ ರೇಟು. ಇಲ್ಲೆಲ್ಲ ಮಕ್ಳು ಆಟ ಆಡೋಕ್ಕೆ ಏನೇನೋ ಮಾಡಿದ್ದಾರೆ, ಚೆನ್ನಾಗೈತೆ. ಇದೊಂಥರ ಚಿಲ್ಡ್ರನ್ ಪ್ಲೇ ಏರಿಯಾ ಥರ ಇದೆ, ಡ್ರೈವಿಂಗ್ ಪಾರ್ಕ್ ಥರ ಇದೆ. ವೆಹಿಕಲ್ಗಳು ಓಡಾಡ್ತಾ ಇದೆ, ಮಕ್ಕಳು ಕೂತ್ಕೊಂಡು ಕಾರು ಎಲ್ಲ ಬಿಡ್ತವ್ರೆ. ಇದಕ್ಕೆ ಯಾವುದು ಲೈಸೆನ್ಸ್ ಬೇಕಿಲ್ಲ ಪಾಪ. ಕಾರ್ ಕಲಿಬೇಕು ಅಂತ ಇಲ್ಲಿಗೆ ಬಂದವ್ರೆ. ಅಪ್ಪ ಅಮ್ಮ ಕಾರ್ ಕೊಡಲ್ವಲ್ಲ, ಅದಕ್ಕೇ ಪಾಪ ಇಲ್ಲಿ ಕಾರ್ ಓಡಿಸ್ತವ್ರೆ. ನೋಡಿ ಹೆಂಗೆ ಎದ್ವಾ ಓಡಿಸ್ತವ್ರೆ. ಇದಕ್ಕೇನು ಲೈಸೆನ್ಸ್ ಬೇಕಿಲ್ವಲ್ಲ, ಆರಾಮಾಗಿ ಓಡಿಸ್ತವ್ರೆ. ಮಕ್ಕಳು ಒಂಥರ ಮಜಾ. ನಮ್ಮ ಕಾಲದಲ್ಲೆಲ್ಲ ಇವಿರಲಿಲ್ಲ ಬಿಡಿ. ನಿಮ್ಮ ಕಾಲದಲ್ಲಿ ಏನಿದ್ರು ಒಂದು ದೊಣ್ಣೆ ಹಿಡ್ಕೊಂಡು ಓಡಾಡೋದು. ನಾವೆಲ್ಲ ಟೈರ್ ಓಡಿಸ್ತಿದ್ದಂಥ ಕಾಲ. ಟೈರ್ ತೊಗೊಂಡು ಬೀದಿ ಅಲಿತಿದ್ವಿ, ಗಿಲ್ಲಿ ದಾಂಡ್ಲು ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಚಿಟ್ಟೆಗಳು ನೋಡಿತಿದ್ವಿ ಪಾಪ. ಏನು ನಿಮಗೆ ಗೊತ್ತಾ ಹೆಲಿಕಾಪ್ಟ್ರ್ ಚಿಟ್ಟೆ? ನಾವು ಹೆಲಿಕಾಪ್ಟ್ರ್ ಚಿಟ್ಟೆ ಹೊಡ್ಕೊಂಡು ತಿಪ್ಪೆಗೆಲ್ಲ ಹೋಗ್ತಿದ್ವಿ. ನಿಮ್ಗೆ ಗೊತ್ತಿಲ್ಲ ಬಿಡಿ, ನಾವು ಯಾವಾಗಲೂ ತಿಪ್ಪೆಲ್ಲೇ ಇರ್ತಿದ್ವಿ ಆಟ ಆಡ್ಕೊಂಡು. ಯಾವ ತಿಪ್ಪೆ ಅಂದ್ಕೊ. ಈಗಿನ ಮಕ್ಳಿಗೆ 20 ಸಲ ಮುಖ ತೊಳಸಿ ಇದು ಮಾಡ್ತಾರಪ್ಪ. ನಾವೆಲ್ಲ ಕೈಕಾಲು ಮುಖನೇ ತೊಳಿತಿರ್ಲಿಲ್ಲ ಸ್ಕೂಲ್ಗೆ ಹೋಗಿ ಬಂದರೆ. ಸುಮ್ಮನೆ ವರ್ಷಕ್ಕೊಂದ್ಸತಿ ಸ್ನಾನ ಮಾಡ್ತಾ ಇದ್ರೆ ಇಲ್ಲ, ನಮ್ಮ ಅಮ್ಮ ತಿಕ್ಕಿ ಮಾಡಿಸೋರು. ಆದರೆ ನಾವು ಜಾಸ್ತಿ ಆಟ ಆಡೋದೆಲ್ಲ ತಿಪ್ಪೆಲ್ಲ ಆಡ್ತಿದ್ವಿ ಬಿಡಿ. ಮಣ್ಣಲ್ಲೇ ಇರ್ತಿದ್ವಿ. ಚಪ್ಪಲಿ ನಾವೆಲ್ಲಿರ್ತಿದ್ವೋ ನಮ್ಮ ಚಪ್ಪಲಿ ಎಲ್ಲಿರೋದು. ಓಕೆ, ಬನ್ನಿ ಹೊರಡೋಣ. ಟೈಮ್ ಆಗಿದೆ ಮೂವಿಗೆ. 7 ಗಂಟೆ ಶೋಗಿರೋದು. 7 ಗಂಟೆ ಅಂತಂದರೆ ಅವರು ಸ್ಟಾರ್ಟ್ ಮಾಡೋದೇ 7:20, 7:15 ಈ ಥರ ಮಾಡ್ತಾರೆ. ಸೊ ಅದರಿಂದ ನಾವು ಬುಕ್ ಆಗಿರೋದ್ರಿಂದ ನಿಧಾನಕ್ಕೆ ಈ ಥರ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಹೆಂಗಿದೆ ಲೈಟಿಂಗು, ಚೆನ್ನಾಗಿದೆ. ನಮ್ಮದು Audi 4 ಆಗಿರೋದ್ರಿಂದ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. 7:10 ಆಗ್ಬಿಟ್ಟಿದೆ, ಇನ್ನೂ ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದರೆ ಇವ್ರು ಇವಾಗ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅಂದರು. ನೋಡಿ ಗೈಸ್, ಟೈಮ್ ಆಗಿದೆ. ಒಂದು ಫಿಲಮ್ನ ಸ್ಟಾರ್ಟಿಂಗಿಂದನೇ ನೋಡಬೇಕು. 1-2 ನಿಮಿಷ ಮಿಸ್ ಆದ್ರೂ ಬೇಜಾರಾಗುತ್ತೆ. ನೋಡಿ ಸಖತ್ತಾಗಿದೆ ವಾಶ್ರೂಮು. ನೋಡಿ ಹೆಂಗಿದೆ, ಎಷ್ಟು ಚಂದ ಅಲ್ಲ. ಸಖತ್ ಲೈಟಿಂಗು ಮಸ್ತು. ಅಷ್ಟರಲ್ಲಿ ನಾವು ಬಂದಮೇಲೆ ಬಿಟ್ಬಿಟ್ಟಿದ್ದಾರೆ ಅಂದ್ಕೊಂಡು ಫಾಸ್ಟಾಗಿ ಬಂದು ನೋಡಿದ್ರೆ ನಾವು ಬಂದಮೇಲೆ ಆಗ ಓಪನ್ ಮಾಡಿದ್ರು. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಒಳಗಡೆ ಫುಲ್ಲು ಕತ್ಲೆ ಇರುತ್ತೆ. ಡೈರೆಕ್ಟ್ ನೋಡಿ ಸೀಟ್ಗೆ ಬಂದವು, ನಮ್ಮ ಸೀಟ್ಗೆ. ಮೂವಿ ಆದಮೇಲೆ ಯಾವುದೋ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾವು ಕಾಂತಾರ ಮೂವಿಗೆ ಹೋಗಿದ್ದೋ, ಮಸ್ತಾಗಿತ್ತು. ಫಸ್ಟ್ ಹಾಪ್ಗಿಂತ ಸೆಕೆಂಡ್ ಹಾಪು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ದಯವಿಟ್ಟು ಎಲ್ಲ ಯಾರು ಪೈರಸಿ ಮಾಡೋಕ್ಕೆ ಹೋಗಬೇಡಿ. ಕನ್ನಡ ಮೂವಿಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ಮೊದಲು ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್.